ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಕ್ತಾನಾಂ ಜಯ ಸಿದ್ಧ್ಯರ್ಥಂ ವಾದ್ಯಜ್ಞಾನ ಪ್ರಿಯಾಯ ನಮಃ. ಪರಮಾತ್ಮ ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ. ಆದರೆ ಸೃಷ್ಟಿ ಮಾಡಿದ ಅಥವಾ ಸೃಷ್ಟಿಯಾದ ಎಲ್ಲ ಜನರು ಕೂಡ ಭಗವದ್ಭಕ್ತರಾಗಬೇಕು ಅಂತ ಇಲ್ಲ. ತಮ್ಮ ತಲೆಗೆ ತೋಚಿದಂತೆ ಇವತ್ತಿನ ದಿನ ಇರ್ತಾರೆ. ಆದರೆ ರಾಘವೇಂದ್ರ ತೀರ್ಥರು ಭಕ್ತಾನಾಂ ಜಯಸಿದ್ಧ್ಯರ್ಥಾಯ ವಾದ್ಯಜ್ಞಾನಪ್ರದಾಯ ನಮಃ ಓಂ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ವಿಷ್ಣು ಭಕ್ತರು ಅಂತ ಇದ್ದಾರೋ, ಅರ್ಥಾತ್ ವಿಷ್ಣು ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಕ್ಕಂಥ ವೈಷ್ಣವರು ಯಾರು ಇದ್ದಾರೋ ಅಂಥ ವಿಷ್ಣು ಭಕ್ತರಿಗೆ ಜಯವನ್ನು ಕೊಡೋದಕ್ಕೋಸ್ಕರ, ಅರ್ಥಾತ್ ಜಯವನ್ನು ತಂದು ಕೊಡೋದಕ್ಕೋಸ್ಕರ ರಾಯರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾದರೂ ಕೂಡ ವಾಕ್ಯಾರ್ಥ ಸಭೆ ನಡೀತಾ ಇರುತ್ತೆ. ಆ ವಾಕ್ಯಾರ್ಥ ಸಭೆ ನಡೆಯುವ ಕಾಲದಲ್ಲಿ ವಾದಿಗಳಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಇರುವಂತೆ ಅಜ್ಞಾನವನ್ನು ಕೊಡ್ತಕ್ಕಂಥವರು ಇವತ್ತಿನ ದಿನ ರಾಯರಾಗಿದ್ದಾರೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ವಾದೇ ವಾದೇ ಜಾಯತೆ ತತ್ವಬೋಧ. ಸಹಜವಾಗಿ ವಾದಗಳು ನಡೆಯಿತು ಅಂತ ಹೇಳಿದ್ರೆ ಆ ವಾದಗಳ ಮಥಿತಾರ್ಥದಿಂದ ಅನೇಕ ಜನರಿಗೆ ಇನ್ನಷ್ಟು ತತ್ವಜ್ಞಾನ ಜಾಸ್ತಿ ಉದಯಿಸಲಿಕ್ಕೆ ಕಾರಣವಾಗತ್ತೆ. ಈಗಿನ ಕಾಲದ ವಾಕ್ಯಾರ್ಥಗಳಂತೆ ನಾನೊಬ್ಬ ದೊಡ್ಡ ವಿದ್ವಾಂಸ ಅಂತ ಸಮಾಜಕ್ಕೆ ತೋರಿಸೋದಾಗಲಿ ಅದು ಯಾವುದೂ ಕೂಡ ಇರ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಇದ್ದರೂ ಕೂಡ ಅದರ ಮುಖ್ಯ ಉದ್ದೇಶ ಜನರಿಗೆ ಬರ್ತಕ್ಕಂಥ ಅಜ್ಞಾನವನ್ನು ನಮ್ಮ ವಾಕ್ಯಾರ್ಥದಿಂದ ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನೋದೇ ಮುಖ್ಯ ಧ್ಯೇಯೋದ್ದೇಶವಾಗಿತ್ತು ಹೊರತು ಅದು ಬಿಟ್ಟು ಬೇರೆ ಯಾವುದೂ ಕೂಡ ಆಗಿರಲಿಲ್ಲ. ಅಂತಹ ರಾಯರು ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ತಕ್ಕಂತಹ ಭಕ್ತರಿಗೆ ಸದಾಕಾಲ ಜಯವನ್ನು ಕೊಡಬೇಕು ಅನ್ನೋ, ಜಯ ಇರಬೇಕು, ಅವರು ಜಯಶೀಲರಾಗಬೇಕು ಅನ್ನುವಂಥ ಒಂದು ಭಾವನೆಯಿಂದ ಯಾರ್ಯಾರು ವಾದಿಗಳಿದ್ದಾರೋ, ಅರ್ಥಾತ್ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂಥವರು ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ಅಜ್ಞಾನವನ್ನು ಕೊಟ್ಟು ಅವರ ಅಜ್ಞಾನವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದರು ಅಂತ ಹೇಳಿದ್ರೆ ರಾಯರಿಗೆ ವಿಷ್ಣು ಭಕ್ತರ ಮೇಲೆ ಅದೆಷ್ಟು ಪ್ರೀತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್ವೋತ್ತಮನಾದ ಪರಮಾತ್ಮ ಮಧ್ವ ಸಿದ್ಧಾಂತದ ದ್ವೈತ ಸಿದ್ಧಾಂತದ ಮುಖ್ಯ ಪ್ರಮೇಯಗಳೇ ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಅಂತ ಈ ರೀತಿಯಾಗಿ. ಹಾಗಾಗಿ ಹರಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ವಾದಿಗಳಿಗೆ ಅನೇಕ ರೀತಿಯ ಅಜ್ಞಾನವನ್ನು ಕೊಟ್ಟು ಅವರಿಗೆ ವಾಕ್ಯಾರ್ಥದಲ್ಲಿ ಸೋಲನ್ನು ಉಣಬಡಿಸಿ ವಿಷ್ಣು ಭಕ್ತರಿಗೆ ಜಯವನ್ನು ತಂದು ಕೊಡ್ತಾ ಇದ್ರು ರಾಯರು ಅಂತ ಹೇಳಿದರೆ ಅವರಿಗೆಷ್ಟು ಆ ಹರಿಸರ್ವೋತ್ತಮತ್ವದ ವಿಷಯದಲ್ಲಿ ದೀಕ್ಷೆ ಇತ್ತು ಅನ್ನೋದನ್ನು ನಾವು ಮನಗಾಣಬೇಕು. ಅಂತಹ ರಾಯರು ನಮ್ಮಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನು ನಾಶ ಮಾಡಿ ವಿಷ್ಣು ಭಕ್ತರಾದಂತಹ ನಮಗೂ ಕೂಡ ಜೀವನದಲ್ಲಿ ಶಾಸ್ತ್ರಗಳ ವಿಷಯದಲ್ಲಿ ಎರಡರ ವಿಷಯದಲ್ಲಿಯೂ ಕೂಡ ಅವರು ನಮಗೆ ಜಯವನ್ನು ಕೊಡುವಂಥವರಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆ ಈ ನಾಮದಲ್ಲಿ ನಾವು ಮಾಡಬಹುದಾಗಿದೆ.